ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಬಾಗಲಕೋಟೆಯಲ್ಲಿ XUV ಕಾರು ಸ್ಫೋಟಗೊಂಡ್ಬಿಟ್ಟಿದೆ. ಇದ್ದಕ್ಕಿದ್ದಂತೆ ಕಾರು ಸ್ಫೋಟಗೊಂಡಿರುವಂತಹ ಘಟನೆ ನಡೆದಿದೆ. ಬಾಗಲಕೋಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಗಾದ್ರೆ ಕಾರು ಸ್ಫೋಟಗೊಳ್ಳೋದಕ್ಕೆ ಕಾರಣ ಏನು? ಇದ್ದಕ್ಕಿದ್ದಂತೆ ನಡೆದಿರುವಂತಹ ಈ ಘಟನೆಗೆ ಕಾರಣ ಏನು? ಬಾಗಲಕೋಟೆಯಲ್ಲಿ XUV 300 ಕಾರು ಸ್ಫೋಟ ಆಗಿದೆ. ಇತ್ತೀಚೆಗೆ ಕಾರು ಸ್ಫೋಟ ಆದ ನಂತರ ಬೆಂಕಿ ಹೊತ್ಕೊಳ್ಳುವಂತಹ ಪ್ರಕರಣಗಳು ಹೆಚ್ಚಾಗ್ತಾನೆ ಇವೆ. ಜಮಖಂಡಿ ತಾಲೂಕಿನಲ್ಲಿ ಆಗಿರುವಂತಹ ಘಟನೆ ಇದು. ಬಾಗಲಕೋಟೆಯಲ್ಲಿ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದಲ್ಲಿ ಕಾರು ಛಿದ್ರ ಆಗಿ ಹೋಗಿದೆ. ಅದೃಷ್ಟವಶಾತ್ ಕಾರು ಮಾಲೀಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನುವಂತ ಮಾಹಿತಿ. ಸ್ಫೋಟದ ತೀವ್ರತೆಗೆ ಕಾರು ಸಂಪೂರ್ಣ ಛಿದ್ರ ಆಗಿ ಹೋಗಿದೆ. ಸ್ಥಳಕ್ಕೆ ಬಾಗಲಕೋಟೆ, ಬೆಳಗಾವಿ ಪೊಲೀಸರು ಬಂದು ಭೇಟಿ ನೀಡಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳ ತಂಡವು ಕೂಡ ಭೇಟಿ ಕೊಟ್ಟಿದೆ. ಜಯಶ್ರೀಯ ಹಣಮಂತ ಅನ್ನುವಂಥವರ ಕಾರ್ ಇದು. XUV 300 ಕಾರು ಸ್ಫೋಟ ಆಗಿರೋದು ರಸ್ತೆಯಲ್ಲಿ. ಸದ್ಯಕ್ಕೆ ಕಾರು ಮಾಲೀಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಸ್ಫೋಟಗೊಂಡ ರಭಸಕ್ಕೆ ಕಾರು ಪೂರ್ತಿ ಛಿದ್ರ ಆಗಿ ಹೋಗಿದೆ. ಆ ಚಾಲಕ ಅಥವಾ ಮಾಲೀಕ ಬದುಕೊಂಡಿದ್ದೇ ಅದೃಷ್ಟ ಅಂತ ಹೇಳ್ಬೋದು. ನೋಡಿ, ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಯಾವ ಮಟ್ಟಕ್ಕೆ ಸ್ಫೋಟ ಆಗಿದೆ, ಛಿದ್ರ ಆಗಿ ಹೋಗಿದೆ ಕಾರು ಅಂತ. XUV 300 ಕಾರು ಸ್ಫೋಟ ಆಗಿರೋದು. ಸದ್ಯಕ್ಕೆ ಈಗಾಗಲೇ ಅಲ್ಲಿ ಟೀಮ್ ಭೇಟಿ ನೀಡಿದೆ. ಒಂದ್ ಕಡೆ ಪೊಲೀಸರು ಇರ್ಬೋದು, ಅದೇ ರೀತಿಯಾಗಿ ಬಾಂಬ್ ಸ್ಕ್ವಾಡ್ ಟೀಮ್ ಇರ್ಬೋದು, ಎಲ್ಲರೂ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಸ್ಫೋಟಗೊಂಡಂತ ಆ ಜಾಗದಲ್ಲಿ ಈಗಾಗಲೇ ಯಾರಿಗೂ ಸಾರ್ವಜನಿಕರಿಗೆ ಬರೋದಕ್ಕೆ ಅವಕಾಶ ಇಲ್ಲ, ನಿರ್ಬಂಧ ಹೇರಲಾಗಿದೆ. ಆ ಒಂದು ಕ್ರೈಮ್ ಆಫ್ ಸೀನ್ ಏನಿದೆ ಆ ಜಾಗದಲ್ಲಿ ಪೊಲೀಸರೀಗ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಏನಾಯ್ತು, ಯಾತಕ್ಕಾಗಿ ಈ ರೀತಿ ಸ್ಫೋಟ ಆಯ್ತು ಅಂತ. ಸದ್ಯಕ್ಕೆ ಆ ಕಾರು ಮಾಲೀಕ ಅಂತೂ ಪ್ರಾಣಾಪಾಯದಿಂದ ಪಾರಾಗಿರೋದು ಗೊತ್ತಾಗ್ತಾ ಇದೆ. ಇತ್ತೀಚೆಗೆ ಈ ರೀತಿ ವೆಹಿಕಲ್ಸ್ಗಳು ಚಾಲನೆಯ ಸಂದರ್ಭದಲ್ಲೇ ಸ್ಫೋಟಗೊಳ್ಳೋದು, ಬೆಂಕಿ ಹೊತ್ಕೊಳ್ಳೋದು ಹೆಚ್ಚಾಗ್ತಾನೆ ಇದೆ. ಅದಕ್ಕೆ ಕಾರಣಗಳೇನು? ಎಂಜಿನ್ನಲ್ಲಿ ಏನಾದರೂ ದೋಷ ಇರುತ್ತಾ ಅಥವಾ ಬೇರೆ ಏನಾದರೂ ಕಾರಣಗಳ, ಅವುಗಳನ್ನ ಪತ್ತೆ ಹಚ್ಚಬೇಕಿದೆ. ಸದ್ಯಕ್ಕೆ ಆತ ಎಲ್ಲಿಗೆ ಹೋಗ್ತಾ ಇದ್ರು, ಏನು ಉದ್ದೇಶ ಆಯಿತು, ಮನೆಯಿಂದ ಹೊರಟಿದ್ರಾ ಅಥವಾ ಮನೆಗೆ ಹೋಗ್ತಾ ಇದ್ರಾ, ಅವರ ಮುಂದಿನ ಪ್ರಯಾಣದ ಉದ್ದೇಶ ಏನಿತ್ತು, ಮತ್ತೆ ಯಾರಾದರೂ ಅವ್ರಿಗೆ ಶತ್ರುಗಳಿದ್ರಾ, ಬೇರೆ ಏನಾದರೂ ಪ್ರಾಬ್ಲಮ್ಮಾ, ಅದೆಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಈಗ ಮುಂದುವರಿತಾ ಇದೆ. ಸೆಕೆಂಡ್ ರಬ್ಬೈ ಸರ, ನಮ್ದು ಇಬ್ಬರಿಗೆ ಒಂದು ಶಾಪ್ ಇತ್ತು. ಒಂದು ಶಾಪ್ನ ಡೈಲಿ ಹೋಗೋದು ಬರೋದು ಮಾಡ್ತೀನಿ. ಮತ್ತು ನಾನು ನಿನ್ನೆ 4:30 ಗಂಟೆಗೆ ರಬ್ಬಕವಿಂದ ಇಬ್ಬರಿಗೆ ಬಂದ ಗಾಡಿ ಹಚ್ಚಿದ್ನಿ. ರಾತ್ರಿ 10:40 ನಾ ಮನೆಗೆ ಹೋಗ್ಬೇಕಂತೆ ಕ್ಯಾಶ್ ಜೋಡಿಸ್ಕೊಂಡು ಹೋಗ್ಬೇಕು ಅನ್ಬಿಡ್ದ ಧಮ್ಮದ ಸ್ಫೋಟ ಆಯ್ತು. ಯಾವ ರೀತಿ ಸ್ಫೋಟ ಆಗೈತೆ ಅನ್ನೋದು ನಮ್ಗೆ ಕಂಡು ಬಂದಿಲ್ಲ. ಮತ್ತು ಅದ್ರ ಸ್ಪೇಸ್ಗಳು ಅಂದರು 200 ಫೂಟ್ 300 ಫೂಟ್ ತನಕ ದೂರ ಹೋಗಿ ಬಿದ್ದಾವು. ಗಾಡಿ ಎಲ್ಲ ಇಂಜನ್ ಅದೆಲ್ಲ ಪಾರ್ಟ್ಸ್ ಎಲ್ಲ ಒಡೆದು ಹೋಗ್ಯಾವು. ಅದೇನಾಗೈತಿ ತನಿಖೆ ಮಾಡ್ಬೇಕಿನ್ನ. ಹನುಮಂತ್ ಸಂಗೊಂಡ್ ಹತ್ನಿ, ಸೆಕೆಂಡ್ ರಬ್ಬೈ ಸರ, ನಮ್ದು ಇಬ್ಬರಿಗೆ ಒಂದು ಶಾಪ್ ಇತ್ತು. ಒಂದು ಶಾಪ್ನ ಡೈಲಿ ಹೋಗೋದು ಬರೋದು ಮಾಡ್ತೀನಿ. ಮತ್ತು ನಾನು ನಿನ್ನೆ 4:30 ಗಂಟೆಗೆ ರಬ್ಬಕವಿಂದ ಇಬ್ಬರಿಗೆ ಬಂದ ಗಾಡಿ ಹಚ್ಚಿದ್ನಿ. ರಾತ್ರಿ 10:40 ನಾ ಮನೆಗೆ ಹೋಗ್ಬೇಕಂತೆ ಕ್ಯಾಶ್ ಜೋಡಿಸ್ಕೊಂಡು ಹೋಗ್ಬೇಕು ಅನ್ಬಿಡ್ದ ಧಮ್ಮದ ಸ್ಫೋಟ ಆಯ್ತು. ಯಾವ ರೀತಿ ಸ್ಫೋಟ ಆಗೈತೆ ಅನ್ನೋದು ನಮ್ಗೆ ಕಂಡು ಬಂದಿಲ್ಲ.